ಹಾಯ್ ಫ್ರೆಂಡ್ಸ್, ಈಗ ನಾವು ಉಡುಪು ಮಂಗಳೂರು ಹತ್ರ ಅನಂತ ಪದ್ಮನಾಭ ಟೆಂಪಲ್ ಬಂದಿದ್ದೀವಿ. ಇದನ್ನ ನಾನು ಅದೇ ಕರಾವಳಿ ಮಿರರ್ ಅಲ್ಲಿ ಮಿಸೆಸ್ ಉಡುಪ ಅವರು ತೋರಿಸ್ತಾರಲ್ಲ, ಎಲ್ಲಾ ಟೆಂಪಲ್ ಅವ್ರ ಪಾಪ ತುಂಬಾನೇ ಚೆನ್ನಾಗಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಅವರು ತೋರಿಸಿರೋದ್ರ ಮೇರೆಗೆನೆ ಈ ಟೆಂಪಲ್ ಬಂದಿದ್ದೀವಿ. ತುಂಬಾನೇ ಚೆನ್ನಾಗಿದೆ. ಇನ್ನು ಪೂರ್ತಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಳೆ ಸುರಿತಾ ಇದೆ. ನಾವು ಮನೇಲಿ ನೆನೀತಾ ಇದ್ದೀವಿ. ಆಕ್ಚುಲಿ ಇಲ್ಲಿ ಇಳಿತಿದ್ದಂಗೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಕಲ್ಯಾಣಿ ನೋಡಿ, ಹಿಂದೆ ಸುತ್ತ ತೋಟ ವ್ಯೂ ಇದೆ. ಮತ್ತೆ ಈಗ ದೇವಸ್ಥಾನದೊಳಗೆ ಹೋಗ್ತೀವಿ, ಅದು ತೋರಿಸ್ತೀನಿ. ನಾನು ನಮ್ಮ ಅಕ್ಕ ಇಬ್ರೆ ಆರಾಮವಾಗಿ ಮಕ್ಕಳುಗಳನ್ನೆಲ್ಲ ಗಲಾಟೆ ಮಾಡ್ತಾರೆ ಮನೇಲೆ ಬಿಟ್ಟು ಬಂದಿದ್ದೀವಿ. ಇದು ನೋಡಿ, ತೊಟ್ಟಲು ನಾಗದೇವರು ಇರೋ ತೊಟ್ಲು. ಈ ತೊಟ್ಲನ್ನ ತೂಗಿ ಕಾಣಿಕೆ ಹಾಕಿದ್ರೆ ಮಕ್ಕಳುಗಳು ಆಗೋದಕ್ಕೆ ಭಗವಂತ ತುಂಬಾ ಆಶೀರ್ವಾದ ಮಾಡ್ತಾನೆ. ನಮ್ಮ ಮನೇನು ನಮ್ಮ ಮನೆ ಮಗಳಿಗೆ ಮದುವೆ ಆಗಿದೆ. ಇನ್ನು 1 ವರ್ಷ ಆಗ್ತಾ ಬಂತು. ನಾವು ಭಕ್ತಿಯಿಂದ ಬೇಡ್ಕೊಳ್ತಿದ್ದೀವಿ. ನೋಡಿ, ಇದು ಪೂರ್ತಿ ದೇವಸ್ಥಾನದ ಪೌಳಿ. ತುಂಬಾನೇ ದೊಡ್ಡದಾಗಿ ತುಂಬಾನೇ ಚೆನ್ನಾಗಿದೆ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಗರ್ಭಗುಡಿಗೆಲ್ಲ ವಿಡಿಯೋ ಮಾಡಕ್ಕಾಗಲ್ಲ. ನಾನು ನಿಮ್ಗೆ ಇಲ್ಲಿ ಆಚೆಯಿಂದಲೇ ತೋರಿಸ್ತೀನಿ. ಪೌಳಿ ಸುತ್ತ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಒಳಗಡೆ ದೇವಸ್ಥಾನ. ಈಗ ಗರ್ಭಗುಡಿಗೆ ಹೋಗೋಕ್ಕೆ ಇಲ್ಲಿ ವಿಡಿಯೋ ಬಿಡೋದಿಲ್ಲ. ಇದು ಸುತ್ತ ಪೌಳಿ, ಎಲ್ಲ ಮರದ ಕೆತ್ತನೆ, ಫುಲ್ಲು ಋಷಿ ಮುನಿಗಳ ಕಥೆಗಳು ಇದರಲ್ಲಿ ಇದೆ. ಪೌಳಿ ಕೂಡ ದೊಡ್ಡದಾಗಿದೆ. ಏನಾದ್ರು ಕ್ಷೇತ್ರ ಮಹಿಮೆ ಇದೆಯಾ ಇದು? ಹಾ, ನೋಡಿ ಇಲ್ಲಿ ಬಾವಿ ಎಷ್ಟು ಚೆನ್ನಾಗಿದೆ. ಇದರಲ್ಲೇ ನೀರು ಸೇರಿ ದೇವರಿಗೆ ಅಭಿಷೇಕ ಮಾಡೋದು. ಓಂ ಸರ್ವೇಶಾಯ ನಮಃ, ಓಂ ಸರ್ವ ಶಿಕ್ಷಕಾಯ ನಮಃ. ಪೂರ್ತಿ ಅಷ್ಟೋತ್ತರನ ಇಲ್ಲಿ ಅನಂತ ಪದ್ಮನಾಭನ ಅಷ್ಟೋತ್ತರನ ಪೂರ್ತಿ ಹಾಕಿದ್ದಾರೆ. ಇಲ್ಲಿ ಎಲ್ಲ ಮರದ ಕೆತ್ತನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ದೇವರ ಸೇವೆಗಾಗಿ ಡಮರು ಬಾರಿಸ್ತಾ ಇದ್ದಾರೆ. ಚೆನ್ನಾಗಿದೆ, ಕೇಳಕ್ಕೂ ಚೆನ್ನಾಗಿದೆ, ನೋಡಕ್ಕೂ ಚೆನ್ನಾಗಿದೆ.